ಸ್ನೇಹಿತರೆ ನಮಸ್ಕಾರ. ಓಶೋ ಅವರ ಅದ್ಭುತವಾದ ಒಂದು ನುಡಿನ ಇವತ್ತು ನಾವು ತೊಗೊಂಡಿದ್ದೀವಿ. ಎಲ್ಲರೂ ಒಂದು ಸ್ವಲ್ಪ ಕೇಳಿ, ಓಕೆನಾ? ಒಂದು 2 ಸೆಕೆಂಡ್ ಗಮನ ಕೊಡಿ. ಅರ್ಥಹೀನ ಶಬ್ದಗಳಿಗಿಂತ ಅರ್ಥಪೂರ್ಣ ಮೌನವೇ ಲೇಸು. ಇದು ಎಷ್ಟೋ ಅಡೆತಡೆಗಳನ್ನು ನಿವಾರಿಸುತ್ತದೆ. ಎಷ್ಟು ಅದ್ಭುತವಾಗಿ ಹೇಳಿದಾರಲ್ಲ. ಅಂದರೆ ಅಧರ್ಮವನ್ನು ಸಹಿಸಿಕೊಂಡರೆ ಅಧರ್ಮ ಮಾಡುವವನಿಗಿಂತ ಅದನ್ನು ಸಹಿಸುವವನು ಅಪರಾಧವೇ ದೊಡ್ಡದು. ಇಷ್ಟು ನೋಡಿ, ತುಂಬ ಡೀಪಾಗಿ ಆಳವಾಗಿದೆ. ನೀವು ತಪ್ಪು ಮಾಡದೇ ಇದ್ದರೂ ಮೌನವಾಗಿದ್ದರೆ ನೀವು ಕೂಡ ತಪ್ಪಿನ ಭಾಗ ಹೋಗ್ಬೋದು. ಅಬ್ಬಬ್ಬು, ನೀವು ತಪ್ಪು ಮಾಡದೇ ಇದ್ದರೂ ನೀವು ಮೌನವಾಗಿದ್ದೀರಿ, ನೀವು ಕೂಡ ತಪ್ಪಿನ ಭಾಗ. ಅಂದರೆ ನೀವೇನೋ ತಪ್ಪು ಮಾಡಿಲ್ಲ, ಕೆಲವೊಂದು ಸಿಚುವೇಶನ್ಲಿ ಏನೋ ರಾಂಗ್ ನಡೀತಿರುತ್ತೆ. ಆ ಟೈಮಲ್ಲಿ ನೀವೇನಾದರೂ ಅದನ್ನು ನೋಡಿಕೊಂಡು ಸುಮ್ಮನೆ ಇದ್ರೂ ಕೂಡ ಅದು ನೀವು ಆ ತಪ್ಪಿನಲ್ಲಿ ಒಂದು ಭಾಗ ಅಂತ ಹೇಳ್ತಾರೆ ಓಶೋರು. ಓಶೋ ಮತ್ತೆ ಇನ್ನೊಂದು ಹೇಳ್ತಾರೆ, ಅಧರ್ಮವನ್ನು ಸಹಿಸಿಕೊಂಡ್ರೆ ಧರ್ಮವ ಮಾಡುವವನಿಗಿಂತ ಅದನ್ನು ಸಹಿಸುವನೇ ಅಪರಾಧ ದೊಡ್ಡದು. ಅಂದರೆ ಅಧರ್ಮ ಈಗ ಎಲ್ಲೇ ಒಂದು ನಡೀತಿರುತ್ತೆ, ಏನೋ ಒಂದು ಏನೋ ಅಂದ್ಕೊಳ್ರಿ, ಸುಮ್ಮನೆ ಇಟ್ಕೊಳ್ರಿ, ನಡಿಬೇಕಾದ್ರೆ ಅದನ್ನು ನಾವು ನೋಡ್ಕೊಂಡು ಇಟ್ಕೊಂಡಿದ್ರು ಕೂಡ ಅದನ್ನು ನಾವು ಸಹಿಸ್ಕೊಂಡು ಅಧರ್ಮ ಮಾಡದವನಿಗಿಂತ ಅದನ್ನು ಸಹಿಸೋನ ಅಪರಾಧ. ನೋಡ್ಕೊಂಡು ಸುಮ್ಮನೆ ಇರೋನು ದೊಡ್ಡ ಅಪರಾಧ ಅಂತೆ. ಈಗ ನಾವೆಲ್ಲ ಒಂದು ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ತಗೋಣ, ಒಂದು ಏನೋ ಕೊಡ್ತಿರ್ತಾರೆ, ಏನೋ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಅದನ್ನು ತಪ್ಪು ಅಂತ ಅನ್ಸಿದ್ರೆ ತಪ್ಪು ಅಂತ ಹೇಳ್ಬಿಡೋದು ಮನಸ್ಸಿಂದ. ಸುಮ್ಮನೆ ನೋಡಿಕೊಂಡು ನಮ್ಮ ಪಯಣ ಇದೀನಪ್ಪ ಅಂದ್ಕೊಂಡು ಸೈಡಿಗೆ ಹೋಗೋದಿಲ್ಲ. ಆ ಜನರ ಮಧ್ಯೆ ಸರಿನೂ ತಪ್ಪು ನಂಗೆ ಅನ್ಸಿದ್ನ ಹೇಳ್ಬಿಡ್ಬೇಕು, ಅದು ಧರ್ಮ ಅಲ್ಲ ಅಧರ್ಮ ಅಂತ ಹಿಂಗೆ ಹೇಳ್ಬಿಟ್ರೆ ಒಂದೇನೋ ಒಂದು ರೇಂಜಿಗೆ ನಿನ್ನ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಗೆ ನಿಮ್ಗೆ ರೀಚ್ ಆಗುತ್ತೆ. ಅದು ಗೊತ್ತಿದ್ದು ನೀನು ಸುಮ್ಮನೆ ಸೈಲೆಂಟಾಗಿದ್ದಂದರೆ ಅದು ತಪ್ಪು. ಆ ಥರ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ನಮ್ಮ ಕಣ್ಣ ಮುಂದೆ ಅನ್ಯಾಯ ನಡೆದಿರೋ ಅದೇ ಹೇಳ್ದಲ್ಲ, ನಾನು ಭಯದಿಂದ ಅಥವಾ ನಿರ್ಲಕ್ಷ್ಯದಿಂದ ಮೌನವಾಗಿದ್ದರೆ ಅನ್ಯಾಯಕ್ಕೆ ನಮ್ಮ ಮೌನವು ಬಲ ನೀಡುತ್ತದೆ. ಅಂದರೆ ನಾವು ಈಗ ಏನೋ ತಪ್ಪು ನಡೀತಿರ್ತಕ್ಕಂಥ ಆ ಜಾಗದಲ್ಲಿ ನಾವು ದೌರ್ಬಲ್ಯದಿಂದ ಅಥವಾ ಭಯದಿಂದ ಯಾರೋ ಏನೋ ಅಂತಾರೆ ಅಂದ್ಕೊಂಡು ಭಯ 4 ಜನ ಇರ್ತಾರಲ್ಲ, ಅವರು ಭಯ ಬಿದ್ದು ಇರೋದನ್ನ ಹೇಳ್ಬೇಕು. ಆ ಥರ ಹೇಳ್ತಾರೆ ಓಶೋ. ದುಷ್ಟನು ಒಬ್ಬನೇ ಗೆಲ್ಲುವುದಿಲ್ಲ, ಒಳ್ಳೆಯವರು ಮೌನವಾಗಿರುವಲ್ಲೇ ಮಾತ್ರ ದುಷ್ಟನು ಬೆಳೀತಾನೆ. ನೋಡಿ ಎಷ್ಟು ಅದ್ಭುತವಿದೆ 2 ಲೈನು. ದುಷ್ಟನು ಒಬ್ಬನೇ ಗೆಲ್ಲುವುದಿಲ್ಲ ಅಂದರೆ ಆ ಪ್ಲೇಸಲ್ಲಿ ರಾಂಗ್ ಮಾಡ್ತಿರ್ತಾರಲ್ಲ ಅವನು ಒಬ್ಬನೇ ಗೆಲ್ಲಲ್ಲ. ಅಲ್ಲಿರ್ತಕ್ಕಂಥ ಒಳ್ಳೆಯವರು ಇರ್ತಾರಲ್ಲ ಅವ್ರು ಮೌನವಾಗಿ, ಅಂದರೆ ಬಾಯಿ ಮುಚ್ಕೊಂಡಿರ್ತಾರಲ್ಲ, ಅವರಿಂದ ಮಾತ್ರ ದುಷ್ಟನು ಬೆಳಿತಾನೆ. ಅಂದರೆ ರಾಂಗ್ ಪರ್ಸನ್ ಮುಂದೆ ಹೋಗ್ತಾನೆ. ಯಾಕಂದರೆ ನನ್ನನ್ನು ಯಾರು ತಡೆಯೋರಿಲ್ಲ, ನನ್ನನ್ನು ಯಾರು ಹಿಡಿಯೋರಿಲ್ಲ ಅಂತ ಹೇಳ್ಬಿಟ್ಟು ತಾನು ಮುಂದೆ ಹೋಗ್ತಾನೆ. ಹಾಗೆ ಆದ್ದರಿಂದ ಸತ್ಯದ ಪರ ಯಾವ ನಿಲ್ಲಬೇಕು, ಅನ್ಯಾಯವನ್ನು ಪ್ರಶ್ನಿಸಬೇಕು. ನಿಮ್ಮ ಮೌನವಾಗಿರುವುದರಿಂದ ಅಲ್ಲಿರ್ತಕ್ಕಂಥ ಏರಿಯಾ ಕೂಡ ಜನರು ಯಾರು ಮುಂದೆ ಬರಲ್ಲ. ಒಬ್ಬ ಯಾವಾಗಲೂ ಮುಂದೆ ಬಂದರೆ 4 ಜನ ಮುಂದೆ ಬರೋಕ್ಕೆ ರೆಡಿ ಇರ್ತಾರೆ, ಬಟ್ ಅವಾಗ ಒಬ್ಬ ಮುಂದೆ ಬರಬೇಕು. ಆ ಥರ ನೋಡ್ತಿರ್ತಾರೆ. ನೆನಪಿಡಿ, ಮೌನವು ಯಾವಾಗಲೂ ಶಾಂತಿಯ ಸಂಕೇತವಲ್ಲ, ಕೆಲವೊಮ್ಮೆ ಅದು ಅನ್ಯಾಯಕ್ಕೆ ಬೆಂಬಲವಾಗಿರ್ಬೋದು. ನೋಡಿ ಓಶೋ ಹಿಂಗೂ ಈ ಪಾಸಿಟಿವ್ ಹೇಳಿದರೆ ಈ ಕಡೆ ಹೇಳಿದ್ದಾರೆ. ಮೌನವು ಯಾವಾಗಲೂ ಶಾಂತಿಯ ಸಂಕೇತ ಅಲ್ಲ. ಅಂದರೆ ಬಾಯಿ ಮುಗಿಸ್ಕೊಂಡಿರೋದು, ಯಾವುದೇ ಸಿಚುವೇಶನ್ಲಿ ಕೆಲವು ಕಡೆ ಇರಿ ಸೈಲೆಂಟಾಗಿರಿ, ಬಟ್ ಸಿಚುವೇಶನ್ ನೋಡ್ಕೊಂಡಿರ್ಬೇಕು. ಅದೇ ಹೇಳ್ತಾರೆ ಅವರು. ಎಲ್ಲ ಸಮಯದಲ್ಲಿ ಶಾಂತಿ ಸಂಕೇತವಲ್ಲ ಅಂತ ಹೇಳ್ತಾರೆ. ಎಲ್ಲಿ ರೈಟ್ ಇದೆ ಅಲ್ಲಿ ರೈಟ್ ಇರಬೇಕು, ಎಲ್ಲಿ ರಾಂಗ್ ಇದೆ ಅಲ್ಲಿ ರಾಂಗ್ ಅಂತ ಹೇಳ್ಬೇಕು. ನಾವು ಅದೆರಡು ಹೇಳಿಲ್ಲ ಅಂದರೆ ಅನ್ಯಾಯಕ್ಕೆ ನಾವು ಬೆಂಬಲ ಆಗಿದ್ದೀವಿ ಅಂತ ಅರ್ಥ. ಅಂದರೆ ಅಲ್ಲಿ ನಡೀತಕ್ಕಂಥ ಅನ್ಯಾಯದ ಸಪೋರ್ಟರ್ ನಾವು ಇದ್ದಂಗೆ, ನಾವು ಎಂತಾರೆ ಬ್ಯಾಕ್ ಸೈಡ್ ಸಪೋರ್ಟ್ ಮಾಡೋದಂಗೆ, ಕ್ವಶನ್ ಮಾಡಿಲ್ಲ ಅಂದರೆ. ಓಕೆನಾ? ಈ ಥರ ಎಲ್ಲ ಒಂದೊಂದು ಸ್ಟೋರಿಗಳನ್ನ ಒಂದೊಂದು ಥರ ನಾವು ಅರ್ಥ ಮಾಡ್ಕೋಬೇಕು. ಓಶೋ ಅವರು ಒಂದು ವರ್ಡ್ ಹೇಳಿದ್ರೆ ಅದರಿಂದ ತುಂಬ ಡೀಪಾಗಿರುತ್ತೆ. ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊತ ಹೋಗ್ಬೇಕು. ಅಂದರೆ ನಮ್ಮ ಲೈಫಲ್ಲಿ ಯಾವುದೋ ಬದಲಾವಣೆ ಬೇಕಂದರೆ ಈ ಥರ ಮಾಡಬೇಕು. ಈ ಥರ ನಮಗೆ ದಿನ ದಿನ ಹೊಸ ಹೊಸ ವಿಚಾರವನ್ನು ತಿಳ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಜೊತೆ ಟಚ್ಚಲ್ಲಿರಿ. ನಾವು ದಿನ ಒಂದು ಹೊಸ ಹೊಸ ಓಶೋ, ಆಮೇಲೆ ಆಧ್ಯಾತ್ಮಿಕ ಗುರುಗಳ ಬಗ್ಗೆ ನಾವು ಒಂದೊಂದು ಅವ್ರು ಹೇಳಿ ಲೈನ್ಗಳ ಬಗ್ಗೆ ಸ್ವಲ್ಪ ವಿಸ್ತಾರ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಿಮಗೇನಾದರೂ ಹೊಸದಾಗಿ ಇದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.